ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೆಲವೊಂದಷ್ಟು ಮೀಶೋಯಿಂದ ಐಟಮ್ಸ್ನ ತರಿಸ್ಕೊಂಡಿದ್ದೀನಿ. ಸೊ ರಿವ್ಯೂ ಕೂಡ ಅಷ್ಟು ತುಂಬ ಚೆನ್ನಾಗಿತ್ತು, ಹಂಗಾಗಿ ಪ್ರೈಸಲ್ಲೇ ಬುಕ್ ಮಾಡಿದ್ದೆ. ಸೊ ನಿಮಗೂ ಯೂಸ್ ಆಗುತ್ತೆ. ಸೊ ಏನೇನೆಲ್ಲ ತರಿಸಿದ್ದೀನಿ ಅಂತ ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ಹೊಸೊಬ್ಬರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಪ್ರಾಡಕ್ಟ್ ರಿವ್ಯೂ ಮಾಡೋಣ. ಸೊ ಮೊದಲನೇ ಐಟಮ್ಸ್ ಬಂದ್ಬಿಟ್ಟು ವರಮಹಾಲಕ್ಷ್ಮಿ ಫೇಸ್ ಬರುತ್ತಲ್ವ, ಮುಖವಾಡದ ಹಿಂದೆ ಈ ರೀತಿ ಹಾಕೋದು. ಇದು ಬನ್ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಪಕ್ಕದಲ್ಲಿ ಫೋಟೋ ಹಾಕಿರ್ತೀನಿ, ನೀವು ನೋಡ್ಬೋದು. ಆ ರೀತಿ ಹಾಕ್ಬೋದು. ಇದನ್ನು ತುಂಬ ಸಲ ಡಿಸೈನ್ ಮಾಡ್ಬೋದು. ಇದೊಂದನ್ನು ಕೂಡ ಹಾಕ್ಬೋದು, ಇದನ್ನು ಕೂಡ ಹಾಕ್ಬೋದು. ಈ ರೀತಿ ಎರಡನ್ನೂ ಕೂಡ ಈ ರೀತಿ ಪೇರಪ್ ಮಾಡಿ ಇಲ್ಲಿ ಅಮ್ಮನವ್ರ ಮುಖನ ಇಡ್ಬೋದು. ಸೊ ಈ ರೀತಿ ಒಂದು ಸ್ವಲ್ಪ ಇಲ್ಲಿ ದಾರ ಅಥವಾ ಏನಾದರೂ ಕಟ್ಕೊಂಡ್ರೆ ಈ ರೀತಿ ನೀಟಾಗಿ ಕಾಣಿಸುತ್ತೆ. ಸೊ ತೋರಿಸ್ತೀನಿ, ಈ ಥರ ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ. ಸೊ ರೇಟ್ ಕೂಡ ವರ್ತಿತ್ತು. ನಾನು ತೊಗೊಂಡಾಗ ಜಸ್ಟ್ 300 ರುಪೀಸ್ಗೆ ಇದೊಂದು ತೊಗೊಂಡಿದ್ದು. ಇವಾಗಂತೂ ರೇಟು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ, ಡೌನ್ ಆಗ್ತಾ ಇದೆ. ನಾನು ಲಿಂಕ್ ಹಾಕಿರ್ತೀನಿ, ನೀವು ಬೇಕು ಅಂದರೆ ಚೆಕ್ ಮಾಡಿ ತೊಗೊಳ್ಳಿ, ತುಂಬ ಚೆನ್ನಾಗಿದೆ. ಇವಾಗಂತೂ ಇನ್ಸ್ಟಾಗ್ರಾಮಲ್ಲಿ ಇದೊಂಥರ ಟ್ರೆಂಡಿಂಗ್ ಆಗಿಬಿಟ್ಟಿದೆ. ವರಮಹಾಲಕ್ಷ್ಮಿ ಅಮ್ಮನವ್ರ ಮುಖಕ್ಕೆ ಈ ಥರ ಹಿಂದೆ ಹಾಕೋದ್ರೆ ರಿಯಲಿಸ್ಟಿಕ್ ಥರನೇ ಕಾಣಿಸುತ್ತೆ ನೋಡಿ, ತುಂಬ ಚೆನ್ನಾಗಿದೆ. ಸೊ ಸೆಕೆಂಡ್ ಬಂದ್ಬಿಟ್ಟು ಇದು ಗಣೇಶನ ವಿಗ್ರಹ ತರಿಸ್ಕೊಂಡಿದ್ದೆ. ನನ್ನ ಹತ್ರ ಲಕ್ಷ್ಮೀದಿತ್ತು. ಸೊ ಗಣೇಶಂದು ಇರಲಿಲ್ಲ, ಇತ್ತು ಒಂದು ದೊಡ್ಡದಾಗ್ಬಿಟ್ಟಿದ್ದು. ವಿಗ್ರಹಕ್ಕೆ ನಾವು ಅಭಿಷೇಕ ಮಾಡಬೇಕು ಅನ್ನೋದಾದರೆ 3 ಇಂಚು ಅಂದರೆ ಇಷ್ಟಿಂದ ಒಳಗಡೆ ಇದ್ದರೆ ಅಭಿಷೇಕ ಮಾಡೋದಕ್ಕೆಲ್ಲ ಯೂಸ್ ಮಾಡ್ಕೋಬೋದು. ಸೊ ಹಂಗಾಗಿ ರೇಟ್ ಕೂಡ ಒತ್ತನಿಸ್ತು ನನಗೆ. ಬರೀ ಜಸ್ಟ್ 180 ರೂಪಾಯಿಗೆ ನನಗೆ ಈ ಒಂದು ಗಣೇಶನ ವಿಗ್ರಹ ಸಿಕ್ತು. ಸೊ ನೋಡ್ತಾ ಇದ್ರಲ್ಲ, ಪುಟಾಣಿ ಗಣೇಶ, ಇದು ತುಂಬಾ ಕ್ಯೂಟಾಗಿದೆ, ಸೂಪರಾಗಿದೆ. ನಾನು ಪಕ್ಕದಲ್ಲಿ ಫೋಟೋ ಹಾಕಿರ್ತೀನಿ ಎಲ್ಲಾದ್ರದ್ದು, ತುಂಬ ಚೆನ್ನಾಗಿದೆ. ಸೊ ಹಂಗಾಗಿ ತೊಗೊಂಡೆ. ಈ ಥರದ್ದೆಲ್ಲ ನೀವು ಹೊರಗಡೆ ತೊಗೊಳಕೋದ್ರೆ ಮಿನಿಮಮ್ ಅಂದರೂ 300-400 ಇರುತ್ತೆ. ಬಟ್ ಮೀಶೋದಲ್ಲಿ ತುಂಬ ರೀಸನಬಲ್ ಪ್ರೈಸು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಹಾಗೆ ಪ್ಯಾಕಿಂಗು ನೋಡ್ಬೋದು, ಈ ರೀತಿ ಒಂದು ಬಾಕ್ಸು, ಈ ಥರ ಒಂದು ಕವರು, ಹಾಗೆ ಇನ್ನೊಂದು ಕವರಲ್ಲಿ ಕೂಡ ಹಾಕಿದ್ರು, ತುಂಬ ಚೆನ್ನಾಗಿದೆ. ಸೊ ಹಂಗಾಗಿ ಈ ಒಂದು ಗಣೇಶನೂ ಕೂಡ ತರಿಸ್ಕೊಂಡಿದ್ದೀನಿ. ಇದ್ರ ಲಿಂಕು ನಾನು ಹಾಕಿರ್ತೀನಿ, ಎಲ್ಲ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಏನು ತರಿಸಿದ್ದೀನಿ ಅಂತ ತೋರಿಸ್ತೀನಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ವರಮಹಾಲಕ್ಷ್ಮಿ ಅಮ್ಮನವರಿಗೆ ಬ್ಯಾಕ್ಗ್ರೌಂಡ್ ತರಿಸ್ಕೊಂಡಿದ್ದೀನಿ. ಅಂದರೆ ಪೂಜೆ ಎಲ್ಲ ಮಾಡ್ತೀವಲ್ಲ, ಅದ್ರ ಹಿಂದೆ ಈ ರೀತಿ ಬ್ಯಾಕ್ಗ್ರೌಂಡ್ ಬರುತ್ತೆ. ನಾನು ಇದು ತುಂಬ ದೊಡ್ಡದಾಗಿದೆ, ಪಕ್ಕದಲ್ಲಿ ಪಿಕ್ಚರ್ ಹಾಕಿರ್ತೀನಿ. 8 ಅಡಿ ಉದ್ದ ಬರುತ್ತೆ, 5 ಅಡಿ ಅಗಲ ಬರುತ್ತೆ, ತುಂಬ ಚೆನ್ನಾಗಿದೆ. ಸೊ ಈ ರೀತಿ ಬರುತ್ತೆ, ತುಂಬ ಚೆನ್ನಾಗಿದೆ. ಇದ್ರ ರೇಟ್ ಕೂಡ ಅಷ್ಟೇ ತುಂಬ ರೀಸನಬಲ್ ಪ್ರೈಸ್ ಅಂತಲೇ ಹೇಳ್ಬೋದು. ಸೊ ಈ ರೀತಿ ನೀವು ಹೊರಗಡೆ ಎಲ್ಲರೂ ತೊಗೊಳಕ್ಕೆ ಹೋದರೆ ಮಿನಿಮಮ್ ಅಂದರೂ 500 ಚಾರ್ಜ್ ಮಾಡ್ತಾರೆ. ಬಟ್ ಮೀಶೋದಲ್ಲಿ ನಿಮಗೆ 300 ರುಪೀಸ್ ಒಳಗಡೆ ಸಿಕ್ಬಿಡುತ್ತೆ. ಸೊ ಈ ರೀತಿ ಬರುತ್ತಿದ್ದು. ಸೊ ನೋಡಿ, ತುಂಬ ಚೆನ್ನಾಗಿದೆ. ಸೊ ಇದು ಒಂದು ತರಿಸ್ಕೊಂಡಿದ್ದೀನಿ. ಇದು ನೋಡು ಎಷ್ಟು ದೊಡ್ಡದಾಗಿದೆ ಅಂತ. ಇದು ಅಷ್ಟೇ, ಜಸ್ಟ್ ನಿಮಗೆ 300 ರುಪೀಸ್ಗೆ ನಿಮಗೆ ಈ ಒಂದು ಪ್ರಾಡಕ್ಟ್ ಕೂಡ ಸಿಗುತ್ತೆ. ಸೊ ವರಮಹಾಲಕ್ಷ್ಮಿ ಹಬ್ಬ ಯಾರ್ಯಾರು ಮಾಡ್ತೀರೋ ಅವ್ರಿಗೆ ಪ್ರತಿಯೊಬ್ಬರಿಗೂ ಬ್ಯಾಕ್ ಡ್ರಾಪ್ ಬೇಕೇ ಬೇಕು. ಸೊ ಹಾಗಾಗಿ ನಾನು ಲಾಸ್ಟ್ ಇಯರ್ ಬೇರೆ ಹಾಕಿದ್ದೆ, ಈ ವರ್ಷವೂ ಬೇರೆ ಹಾಕೋಣ ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ. ಸುಮಾರಷ್ಟು ಲಿಂಕ್ಸ್ನ ನಾನು ಹಾಕಿರ್ತೀನಿ, ಬ್ಯಾಕ್ಗ್ರೌಂಡ್ದು ಬೇಕು ಅಂದರೆ ಚೆಕ್ ಮಾಡಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಹ್ಯಾಂಡ್ಸು ಮತ್ತು ಲೆಗ್ಸು ಹಳೇದಾಗ್ಬಿಟ್ಟಿತ್ತು. ಸೊ ಹಂಗಾಗಿ ನಾನು ಹೊಸ ತರಿಸ್ಕೊಂಡಿದ್ದೀನಿ. ಇದು ಕೂಡ ಅಷ್ಟೇ, ನಿಮಗೆ ಒಂದು 500 ಅಥವಾ 600 ರುಪೀಸ್ ಒಳಗಡೆ ಸಿಕ್ಬಿಡುತ್ತೆ. ತುಂಬ ಚೆನ್ನಾಗಿದೆ ನಿಮಗೆ. ಮತ್ತು ಇದು ಥಿಕ್ನೆಸ್ಸು ಅಷ್ಟೇ ತುಂಬ ದೊಡ್ಡದಾಗಿದೆ. ಸೊ 18 ಇಂಚು ದೊಡ್ಡದಾಗಿ ಬರುತ್ತೆ. ಹಾಗೆ ಹ್ಯಾಂಡ್ಸ್ ಕೂಡ ಅಷ್ಟೇ ತುಂಬ ರಿಯಲಿಸ್ಟಿಕ್ ಥರನೇ ಇದೆ. ಸೊ ನೋಡ್ತಾ ಇದ್ದೀರಲ್ವ, ಈ ರೀತಿ ಸಖತ್ತಾಗಿದೆ, ನನಗೂ ಇಷ್ಟ ಆಯಿತು. ಹಾಗೆ ಪೇಂಟಿಂಗು ಹಾಗೆ ನೋಡ್ಬೋದು, ಫುಲ್ಲು ಸ್ಟ್ರೆಚಬಲ್ ಥರ ಇದೆ. ಹಾಗೆ ಎಕ್ಸ್ಪೆಂಡೆಲ್ಲ ಆಗುತ್ತೆ. ಮತ್ತು ನೀವು ಯಾವ ರೀತಿ ಬೇಕಾದರೂ ಫೋಲ್ಡ್ ಮಾಡ್ಬೋದು, ತುಂಬ ಚೆನ್ನಾಗಿದೆ. ನೀವು ಯಾವ ರೀತಿ ಬೇಕಾದ್ರೂ ಸೀರೆನ ಡ್ರ್ಯಾಪ್ ಮಾಡ್ಬೋದು. ನೋಡಿ, ಅಮ್ಮನವರಿಗೆ ಈ ರೀತಿ ಸ್ವಲ್ಪ ದೊಡ್ಡದಾಗಿ ಇದ್ದರೆ ಕಾಲೆಲ್ಲ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನಾನು ಇದೊಂದು ತರಿಸ್ಕೊಂಡಿದ್ದೀನಿ. ನನ್ನ ಹತ್ರ ಇತ್ತು, ಅದು ತುಂಬ ಹಳೇದಾಗ್ಬಿಟ್ಟಿತ್ತು. ಸೊ ಹಂಗಾಗಿ ಇದೊಂದು ಹ್ಯಾಂಡ್ಸು ಮತ್ತು ಲೆಗ್ಸ್ನ ತೊಗೊಂಡಿದ್ದೀನಿ. ಇದು ಕೂಡ ಅಷ್ಟೇ ತುಂಬ ರೀಸನಬಲ್ ಪ್ರೈಸ್ ಅಂತಲೇ ಹೇಳ್ಬೋದು. ಹೊರಗಡೆ ನೀವು ಶಾಪಲ್ಲಿ ತೊಗೊಳಕ್ಕೆ ಹೋದರೆ ಮಿನಿಮಮ್ ಅಂದರೂ 1500ದಿಂದ 2000 ಚಾರ್ಜಸ್ ಮಾಡ್ತಾರೆ. ಬಟ್ ಮೀಶೋದಲ್ಲಿ ತುಂಬ ರೀಸನಬಲ್ ಪ್ರೈಸ್ ಇದೆ, ಹೋಗಿ ಚೆಕ್ ಮಾಡಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿ ಒಂದು ನಾನು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ನ ತರಿಸ್ಕೊಂಡಿದ್ದೀನಿ. ಸೊ ನೋಡ್ಬೋದು, ಈ ರೀತಿ ಲೀಫ್ ಬರುತ್ತೆ, ಈ ರೀತಿ ಲೀಫ್ ಕೊಟ್ಟಿರ್ತಾರೆ. 18 ಪೀಸ್ ಇರುತ್ತೆ, ಇದು 18 ಎಲೆಗಳ್ನ ಕೊಟ್ಟಿರ್ತಾರೆ. ಸೊ ನೋಡ್ಬೋದು ಈ ಥರ. ಹಾಗೆ ಈ ರೀತಿ ಕಡ್ಡಿನೂ ಕೊಟ್ಟಿರ್ತಾರೆ. ಇದಕ್ಕೆ ನಾವು ಇದನ್ನು ಫಿಕ್ಸ್ ಮಾಡ್ಕೊಳ್ಳೋದಷ್ಟೇ. ನಾನು 2 ತರಿಸ್ಕೊಂಡಿದ್ದೀನಿ, ಪ್ಯಾಕ್ ಆಫ್ 2. ಇದು 250 ರುಪೀಸ್ ಏನೋ ಒಂದು ಸೆಟ್ ಬಂದ್ಬಿಟ್ಟು. ಸೊ ನಾನಿಲ್ಲಿ ಫಿಕ್ಸ್ ಮಾಡಿದ್ದೀನಿ, ನೋಡ್ಬೋದು ಈ ರೀತಿ ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ.
ಸೊ ಇದಕ್ಕೆ ನೀವು ಮನೇಲಿ ಪಾಟ್ ಇದ್ದರೆ ಪಾಟಲ್ಲಿ ಹಾಕ್ಬೋದು, ಇಲ್ಲಾಂದರೆ ಹೊಸ ಪಾಟ್ಗಳು ತಗೋಬೋದು. ಸೊ ನೋಡಿ ಈ ಥರ ನಾನು ಹಬ್ಬದಲ್ಲ ಹಾಕಿರ್ತೀನಿ, ಆವಾಗ ಪಿಕ್ಚರ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ತುಂಬ ಚೆನ್ನಾಗಿದೆ, ರೀಸನಬಲ್ ಪ್ರೈಸ್ ಅಂತಲೇ ಹೇಳ್ಬೋದು. ಸೊ ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ಒಂಥರ ನ್ಯಾಚುರಲ್ ಆಗಿ ಮನೇಲೇ ಗಿಡ ಬೆಳೆಸಿದ್ದೀವೇನೋ ಅನ್ಬೇಕು, ಅಷ್ಟು ಚೆನ್ನಾಗಿದೆ. 18 ಎಲೆಗಳು ಬರುತ್ತೆ ನೋಡಿ, ಒಂದೊಂದು ಎಲೆನೂ ಅಷ್ಟೇ ತುಂಬ ಚೆನ್ನಾಗಿದೆ. ನೀವು ಯಾವ ರೀತಿ ಬೇಕಾದ್ರೂ ಇದನ್ನು ಫಿಟ್ ಮಾಡ್ಕೋಬೋದು, ತುಂಬ ಅಂತ ಹೇಳ್ಬೋದು. ಸೊ ಇದ್ರ ಲಿಂಕು ನಾನು ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇನ್ನು ಲಾಸ್ಟ್ ಒಂದು ಬಂದ್ಬಿಟ್ಟು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಟೆಪ್ ಬೈ ಸ್ಟೆಪ್ಪು ಸ್ಟ್ಯಾಂಡನ್ನ ತರಿಸ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ತೋರಿಸ್ತೀನಿ. ಅಂದರೆ ಅನ್ಬಾಕ್ಸ್ ಮಾಡಿಲ್ಲ, ನಾನು ತಂದು ಇಟ್ಕೊಂಡಿದ್ದೀನಿ, ನೆನ್ನೆ ತಾನೇ ರಿಸೀವ್ ಆಯಿತು. ಸೊ ಇನ್ನೂ ಕೆಲವೊಂದಷ್ಟು ಪ್ರಾಡಕ್ಟ್ನ ಬುಕ್ ಮಾಡಿದ್ದೀನಿ, ಇನ್ನೂ ಬರೋದಿದೆ. ಸೊ ಅದೆಲ್ಲ 15 ಮೇಲೇ ಬರೋದಿದೆ. ಸೊ ಹಂಗಾಗಿ ಹೀಗೆ ಎಷ್ಟು ತೊಗೊಂಡಿದ್ದೀನೋ ಅಷ್ಟು ಮಾತ್ರ ರಿವ್ಯೂ ಕೊಡ್ತಾ ಇದ್ದೀನಿ. ಇವಾಗ ಸ್ಟ್ಯಾಂಡ್ ಒಂದು ರಿವ್ಯೂ ಕೊಡ್ತೀನಿ. ಸೊ ಅದನ್ನು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಅದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲೂ ಹೋಗಿ ಚೆಕ್ ಮಾಡ್ಬೋದು. ತುಂಬ ರೀಸನಬಲ್ ಪ್ರೈಸ್ ಅಂತಲೇ ಹೇಳ್ಬೋದು. ಸೊ ಬನ್ನಿ ಇವಾಗ ಸ್ಟ್ಯಾಂಡನ್ನು ಕೂಡ ರಿವ್ಯೂ ಮಾಡ್ತೀನಿ, ಎಲ್ಲನೂ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ಬನ್ನಿ. ಸೊ ನೋಡಿ, ಇದು ಸ್ಟ್ಯಾಂಡ್ ತರಿಸ್ಕೊಂಡಿದ್ದೀನಿ. ಇದು ತುಂಬ ಸೇಫಾಗಿ ಕೊಟ್ಟು ಕಳಿಸಿರ್ತಾರೆ. ಸೊ ಈ ರೀತಿ ಬರುತ್ತೆ, ಸ್ಟೆಪ್ ಬೈ ಸ್ಟೆಪ್ ಸ್ಟ್ಯಾಂಡ್. ಇದು ನಾನು ಕೂಡ ತುಂಬ ದಿನದಿಂದ ತಗೋಬೇಕು ಅಂದ್ಕೊಂಡಿದ್ದೆ, ಫೈನಲಿ ತೊಗೊಂಡಿದ್ದೀನಿ. ಇದನ್ನು ಇವಾಗ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕೊಟ್ಟಿರ್ತಾರೆ ಅಂದ್ಬಿಟ್ಟು. ಈ ರೀತಿ ನಟ್ ಕೊಟ್ಟಿರ್ತಾರೆ. ಇದು ನೋಡಿ, ಈ ರೀತಿ ಫಿಕ್ಸ್ ಮಾಡಿದ್ರೆ ಈ ರೀತಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತಲ್ವ. ಸೊ 4 ಸ್ಟೆಪ್ ಇದೆ. ಸೊ ನಾನು ಮೀಶೋದಲ್ಲಿ ತೊಗೊಂಡಿದ್ದು. ಸೊ ಇನ್ನೂ ಒಂದು ನಟ್ಟು ಎಕ್ಸ್ಟ್ರಾನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೊಂದು ನಟ್ಟು ಎಕ್ಸ್ಟ್ರಾನ ಕೊಟ್ಟಿದ್ದಾರೆ. ಸೊ ಇದನ್ನು ಬಿಚ್ಚಿ ಮತ್ತು ನೀವು ಎತ್ತಿಡ್ಕೋಬೋದು ಬಾಕ್ಸಲ್ಲೇ. ತುಂಬ ಚೆನ್ನಾಗಿದೆ, ಒಂದು ಅಂತಲೇ ಹೇಳ್ಬೋದು. ಸ್ಪೇಸ್ ಕೂಡ ನಿಮಗೆ ಜಾಸ್ತಿ ಏನು ಬೇಕಾಗೋದಿಲ್ಲ. ಸೊ ನೋಡಿ ಈ ಥರ ಇದೆ. ಸೊ ತುಂಬ ಚೆನ್ನಾಗಿದೆ. ಇದ್ರ ಮೇಲೆ ಲಕ್ಷ್ಮಿ ಕೂರಿಸ್ತಾರೆ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ವರ್ಷ ಇದ್ರ ಮೇಲೆ ಕೂರ್ಸೋಣ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಪ್ಲೇಟ್ಸ್ ಎಲ್ಲ ಡೆಕೋರ್ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್.